ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯತಿರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಮುಂದೆ ಬರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ನನ್ನ ನಿರ್ದೇಶನದ ಸಂಜು ಸಿನಿಮಾ ಇದೇ ಸೆಪ್ಟೆಂಬರ್ 27ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಆ ನಿಟ್ಟಲ್ಲಿ ಇವತ್ತು ನಿಮ್ಮ ಚಾನಲ್ಗೆ ನಮ್ಮ ನಾಯಕ ಮನ್ವಿತ್ ಮತ್ತೆ ನಾಯಕಿ ಶ್ರಾವ್ಯ ಈಗ ಸಾತ್ವಿಕ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ಗೇನ್ ಅನ್ಸುತ್ತೆ, ಈ ಥ್ಯಾಂಕ್ ಯು ವೆಲ್ಕಮ್ ಎಲ್ಲ ಬಿಟ್ಬಿಟ್ಟು ಒಂದು ಫಾರ್ಮಾಲಿಟೀಸ್ ನ ಬಿಟ್ಟು ಮಾತಾಡೋಣ ಅಂತ ಹೇಳಿ. ಯಾಕಂದ್ರೆ ನಮ್ಮ ಚಾನಲ್ ಅವರು ಆಂಕರ್ ನ ಕಳಿಸ್ತೀನಿ ಅಂತ ಹೇಳಿದ್ರು, ಕಳಿಸಿಲ್ಲ. ಅದಕ್ಕೆ ನಾನೇ ಹೋಸ್ಟ್ ಆಗ್ಬಿಟ್ಟಿದ್ದೀನಿ. ಸೊ ಈ ನೀವಿಬ್ರೆ ಗೆಸ್ಟ್, ನನಗೆ ನೀವಿಬ್ರು ಗೆಸ್ಟ್, ನೀವಿಬ್ರಿಗೆ ನಾನು ಗೆಸ್ಟ್. ನೀವು ಏನ್ ಬೇಕಾದ್ರೂ ನಾನು ಕ್ವಶನ್ ಕೇಳ್ಬೋದು, ನಾನು ಕೇಳೋದಕ್ಕೆ ನೀವು ಉತ್ತರ ಕೊಡ್ಬೋದು. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಹುಡುಗಿರೇ ಫಸ್ಟ್. ಶ್ರಾವ್ಯ, ಈ ಸಿನಿಮಾ ಹೇಗೆ ಶುರು ಆಯ್ತು? ನನಗೆ ನಿಮ್ಮಿಂದ ಕಾಲ್ ಬಂದಾಗ, ಆಮೇಲೆ ನಾನು ಜನರಲ್ ಆಗಿ ನಾನು ಹೇಳಿದೆ, ನಾನು ತುಂಬಾ ನಾರ್ಮಲ್ ಔಟ್ಫಿಟ್ ಅಲ್ಲಿ ಇದ್ದೀನಿ ಸರ್, ನಾನು ರೆಡಿ ಆಗಿಲ್ಲ ಆಡಿಷನ್ಗೆ, ನಾನು ಸುಮ್ಮನೆ ನಾರ್ಮಲ್ ಆಗಿ ಹಿಂಗೇನೋ ಪಾಸ್ ಆಗ್ತಿದ್ದು ಮೆಸೇಜ್. ಇಲ್ಲಮ್ಮ ನೀನು ಹೆಂಗಿದ್ಯಾ ಹಂಗೆ ಬಾ ಅಂತ ಹೇಳಿದ್ರಿ. ಐ ರಿಮೆಂಬರ್ ದಟ್. ಆತರ ನಾನು ಹೆಂಗಿದ್ಯಾ ಹಂಗೆ ಬಂದಾಗ ಏನಾದ್ರು ನೆಗೆಟಿವ್ ಥಾಟ್ ಬಂತ? ಅಂದ್ರೆ ನೆಗೆಟಿವ್ ಅಂದ್ರೆ ಹೆಂಗಪ್ಪ ಹೋಗೋದು, ಹೆಂಗ್ ಕರೀತಾರೆ ಅಷ್ಟು ಅರ್ಜೆಂಟ್ ಮಾಡಿ? ಅಫ್ಕೋರ್ಸ್ ಒಂದು ಏನೇ ಒಂದು ಸರ್, ಒಂದು ಆಡಿಷನ್ ಅಂದಾಗ ಅಟ್ಲೀಸ್ಟ್ ಏನೋ ಒಂದು ಕ್ರೀಮ್ ಹತ್ರ ಹಚ್ಕೊಂಡಿರೋ, ಏನೋ ನಾನು ಏನು ನಾರ್ಮಲ್ ಆಗಿ ಜುಟ್ಟು ಬಂದ್ ಹಾಕೊಂಡು, ವೆರಿ ನಾರ್ಮಲ್ ಟೀ ಶರ್ಟ್ ಒಂದು ಜೀನ್ಸ್ ಹಾಕೊಂಡು ಹೋದೆ. ಇಲ್ಲ ಕುರ್ತಾ ಹಾಕಿದೆ ಅವತ್ತು ನಾನು. ಡಬ್ಬಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದು ನಾರ್ಮಲ್ ಔಟ್ಫಿಟ್ ಅಲ್ಲಿ ಇದ್ದೆ. ಲೈಕ್ ನಾನು ನಮ್ಮಮ್ಮಂಗೆ ಆನ್ ದ ವೇಳೆ, ಅಮ್ಮ ಆಗಲ್ಲಮ್ಮ ಅವ್ರು ಪ್ಲೀಸ್ ನಾಳೆ ಅಂತ ಹೇಳಮ್ಮ, ನಾನು ಹೆಂಗಿದ್ದೀನಿ ಗೊತ್ತಮ್ಮ, ಅವ್ರು ಡೆಫಿನೆಟ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರಮ್ಮ ನಾನು ಅಂದ್ರೆ ವಿದೌಟ್ ಮೇಕಪ್ ಇತ್ತು. ನಾನು ಏನು ಮಾಡಿ ಅಟ್ಲೀಸ್ಟ್ ಒಂದು ಕ್ರೀಮ್ ಹಚ್ಕೊಂಡು ಲಿಪ್ಸ್ಟಿಕ್ ಇಲ್ಲ ನನ್ನ ಹತ್ರ ಅಂತೆಲ್ಲ ಅಂದೆ. ನೀನ್ ಹೋಗಮ್ಮ, ನೀನು ಅವ್ರು ಹೇಳ್ತಾರೆ ಕರೀತಿದ್ದಾರೆ, ಹೋಗು, ಅಟ್ಲೀಸ್ಟ್ ರೆಸ್ಪೆಕ್ಟ್ ಹತ್ರ ಹೋಗ್ಬೇಕು ನೀನು. ಆಯ್ತು ಸರಿ ಆಯ್ತು ಹೋದೆ. ನಾನು ಟೋಟಲಿ ನಾನು ರಿಜೆಕ್ಟ್ ಆಗ್ತೀನಿ ಅಂತಾನೆ ಬಂದಿದ್ದು ಸರ್. ನಾನು ಪಾಸಿಟಿವ್ ಔಟ್ಕಮ್ ಇಟ್ಕೊಂಡು ಹೋಗಿಲ್ಲ ಪಕ್ಕ ರಿಜೆಕ್ಟ್. ಲಿಟರಲಿ ಮುಖ ಡಬ್ಬಿಂಗ್ ಬೆಳಗಿಂದ ಸಂಜೆವರೆಗೂ. ನಾನು ಏನ್ ಡಿಸೈನ್ ಕೊಟ್ಟಿದ್ದೆ ಅವತ್ತು ಅಷ್ಟು ಅರ್ಜೆಂಟ್ ಕರೀದಕ್ಕೆ? ಇಮಿಡಿಯೇಟ್ ಶೂಟಿಂಗ್ ವಿ ಹ್ಯಾವ್ ಟು ಗೋ, ತುಂಬಾ ಶೆಡ್ಯೂಲ್ ಆಗ್ಬಿಟ್ಟಿದೆ, ಸೊ ಹೀರೋಯಿನ್ ಮಾತ್ರ ವೇಟಿಂಗ್ ಅಂತ ಹೇಳಿದ್ರಿ. ಆಮೇಲೆ ಹೋಗಿದ ತಕ್ಷಣ ಸರ್ ಎಕ್ಸಾಕ್ಟ್ಲಿ ಹಿಂಗೆ ಬೇಕಾಗಿಲ್ಲ, ಎಕ್ಸಾಕ್ಟ್ಲಿ ಏನಿಲ್ಲ, ನಿನ್ ಕತೆ ಚೆನ್ನಾಗ, ಸ್ಟೋರಿ ಕೇಳು, ಎಲ್ಲ ಒಂದ್ ಲೈನ್ ಹೇಳಿದ್ರು, ನನ್ನ ಕ್ಯಾರೆಕ್ಟರ್ ಇದೆ, ನಂಗೆ ಸಖತ್ ಇಷ್ಟ ಆಯ್ತು. ಫಾರ್ ಮೀ ಇಟ್ ವಾಸ್ 100% ಐ ಆಮ್ ಇನ್ ಅಂತ ಹೇಳಿದೆ ಸರ್. ಆಮೇಲೆ ಆ ಕ್ಯಾರೆಕ್ಟರ್ ನನಗೆ ಅವತ್ತು ಆಕ್ಚುಲಿ ನೀನು ಹೇಗ್ ಬಂದೆ, ಏನ್ ಕಾಸ್ಟ್ಯೂಮ್ ಔಟ್ಫಿಟ್ ಹಾಕಿದ್ದೆ ಅದೆಲ್ಲ ನನ್ನ ತಲೆಗೆ ಬರಲಿಲ್ಲ. ನನಗೆ ಬಂದಿದ್ದು ಏನು ಅಂತಂದ್ರೆ, ಡಬ್ಬಿಂಗ್ ಮಾಡ್ತಿದ್ದ ಹುಡುಗಿ ನಾಳೆ ಬರ್ತೀನಿ ಅಂದೋಳು, ಮತ್ತೆ ವಾಪಸ್ ಕಾಲ್ ಮಾಡ್ಬಿಟ್ಟು ವಿತಿನ್ 15-20 ಮಿನಿಟ್ಸ್ ಅಲ್ಲಿ ಬಂದಲ್ಲ. ಆ ಕಮಿಟ್ಮೆಂಟ್ ನಂಗೆ ಸಖತ್ ಖುಷಿ ಆಗಿದೆ ಆಕ್ಚುಲಿ. ಆ ವಿಷಯದಲ್ಲಿ ನನ್ನ ಲವ್ ಆಗ್ಬಿಡ್ತು. ಇಷ್ಟು ಕಮಿಟ್ಮೆಂಟ್ ಇರೋ ಹುಡುಗಿ ಸಿಕ್ಕರೆ ಸೂಪರ್ ಅಲ್ಲ ಸಿನಿಮಾಗೆ ಅಂತ. ಆಮೇಲೆ ಇದು ಎರಡನೇದು ಏನ್ ಅನ್ಕೊಂಡಿದ್ದು ಅಂದ್ರೆ, ನಾವು ಆಕ್ಚುಲಿ ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ಯಾವ್ದೋ ಹೊಸ ಹುಡುಗಿನೇ ಬೇಕು ಅಂತ ಅನ್ಕೊಂಡಿದ್ದು, ಅದು ಹೇಳಿದ್ರಿ. ಬಟ್ ನನಗೆ ಆಸ್ ಎ ಡೈರೆಕ್ಟರ್ ಆಗಿ ಈಗ ಹೀರೋ ಹೊಸದಾಗಿದ್ದಾಗ ನನಗೆ ಒಂಚೂರು ಗೆಲ್ಲೋದಕ್ಕೆ ಮತ್ತೆ ಶೂಟ್ಗೆ ಹೆಲ್ಪ್ ಆಗೋದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದಲ್ಲ ಅಂತ ಆಕ್ಚುಲಿ ರೆಫರೆನ್ಸ್ ಕೊಟ್ಟಿದ್ದು ನನಗೆ ವಿಕ್ಟರಿ ವಾಸು. ಅವರು ನಾವು ಒಂದು ಶೂಟ್ ಮಾಡ್ಕೊಟ್ಕೊಡು, ಒಂದು ಹೀರೋಯಿನ್ ಬೇಕು ಅಂದ್ರೆ ರೇಖಾದಾಸ್ ಮಗಳು ನೋಡು ಟಕ್ಕಂತ ಅಲ್ಲಿಂದ ನಂಬರ್ ತಗೊಂಡು ಫೋನ್ ಮಾಡಿ ಕರೆಕ್ಟ್ ಆಗಿದೆ. ಈಗ ಆಲ್ರೆಡಿ ನೀನು ಸಿನಿಮಾಗಳು ಮಾಡಿದ್ದೆ, ಮೊದಲನೇ ಸಿನಿಮಾನೇ ಒಂಚೂರು ಸ್ಕೋರ್ ಮಾಡಿತ್ತು, ಎಲ್ಲ ಹೆಸರು ಬಂದಿತ್ತು. ಹೊಸಬ್ರ ಜೊತೆ ಸಿನಿಮಾ ಮಾಡ್ತಿದ್ಯಾ, ಮತ್ತೆ ಇದು ಹೊಸ ಹೀರೋ ಅಂತ ಏನಾದ್ರು ಒಳಗಡೆ ಅನಿಸ್ತಾ? ಐ ಥಿಂಕ್ ನನಗೆ ನನ್ನ ಡಿಫ್ರೆನ್ಶಿಯೇಟ್ ಒನ್ ಆಫ್ ದೆಮ್ ಅಂತ ಅನ್ಬೋದು. ನಾನು ಡಿಫ್ರೆನ್ಶಿಯೇಟ್ ಮಾಡೋದೇ ಅದು ಅನ್ಸುತ್ತೆ. ನಾನು ಸ್ಟಾರ್ ಸಿನಿಮಾ, ಚಿಕ್ಕ ಸಿನಿಮಾ ಅಂತ ನಾನು ನೋಡಿದ, ನನ್ನ ಕತೆ ಇಂಪಾರ್ಟೆಂಟ್, ನನ್ನ ಕ್ಯಾರೆಕ್ಟರ್ ಇಂಪಾರ್ಟೆಂಟ್. ಅಂಡ್ ನನಗನ್ಸುತ್ತೆ ಸರ್, ನಾನು ಚೆನ್ನಾಗಿ ಮಾಡಿದ್ರೆ, ನನ್ನ ಕರ್ತವ್ಯ ನಾನು ಮಾಡಿದ್ರೆ, ಅದು ಎಂತ ಸಿನಿಮಾ ಆಗುತ್ತೆ, ಚಿಕ್ಕ ಸಿನಿಮಾ ಆಗಿರ್ಬೋದು, ದೊಡ್ಡ ಸಿನಿಮಾ ಆಗಿರ್ಬೋದು, ಅದು ಮೇ ಬಿ ಜನರಿಗೆ ಅಥವಾ ಬೇರೆಯವ್ರಿಗಾಗಿರ್ಬೋದು, ಬಟ್ ನನಗಲ್ಲ, ಅದು ಗೆಲ್ಲುತ್ತೆ. ಅಂದ್ರೆ ನನ್ನ ಕ್ಯಾರೆಕ್ಟರ್ ಗೆಲ್ಲುತ್ತೆ. ಫಸ್ಟ್ ಆಫ್ ಆಲ್ ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡಿದಾಗ ನಾನು ಗೆಲ್ತೀನಿ. ಅಂಡ್ ಒಳ್ಳೆ ಚಿತ್ರ ಅನ್ನೋದು ಮಾಡಿದ್ರೆ ನಾವು ತುಂಬಾ, ಅಂದ್ರೆ ನಾವ್ ಏನ್ ಅನ್ಕೊಂಡಿದೀವಿ ಅದನ್ನ ತೆರೆ ಮೇಲೆ ತಂದ್ರೆ, ಅದು ಇರ್ರೆಸ್ಪೆಕ್ಟಿವ್ ಆಫ್ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಗೆಲ್ತೀವಿ ಅಂತ ನನ್ಗೆ ಅನ್ಸುತ್ತೆ ಸರ್. ಸೊ ನಾನು ಇವತ್ತಂತಲ್ಲ ಸರ್, ನಾಳೆ ಬೇರೆ ಹಂತಕ್ಕೆ ಹೋದ್ರು ಅಥವಾ ಎಲ್ಲೇ ಹೋದ್ರು ನಾನು ಐ ಆಮ್ ವೆರಿ ಓಪನ್ ಟು ಡೂ ಮೂವೀಸ್ ವಿತ್ ನ್ಯೂ ಕಮರ್ಸ್. ಗುಡ್. ಮನ್ವಿತ್ ಹೇಳಿ ಸರ್, ಸಿನಿಮಾ ಹೆಂಗ್ ಶುರು ಆಯ್ತು ಅಂತ ನೀವು ಹೇಳ್ಬಿಟ್ರೆ ಅಲ್ಲಿಂದ POV ಅಂತ ನೋಡ್ಬೇಕು ನಾನು, ಹಿಂಗೆ ಸ್ಟಾರ್ಟ್ ಆಯ್ತು. ಹೇಗೆಂದ್ರೆ ಸರ್, ಲೈಕ್ ನಾವು ಸಿನಿಮಾ ಮಾಡ್ಬೇಕು ಅಂತ ನಾವು ಪ್ರೊಡ್ಯೂಸರ್ ಸಂತೋಣ ಡಿಸ್ಕಷನ್ ಮಾಡ್ತಾ ಇದ್ದೋ. ಸೊ ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾಗ, ಅದೇ ನೀವ್ ಹೇಳ್ದಾಗೆ ಒಬ್ಬ ಡೈರೆಕ್ಟ್ ಹತ್ರ ಹೋಗಿದ್ದು. ಸೊ ಅದು ಸಮಥಿಂಗ್ ಆಯ್ತು, ಪರವಾಗಿಲ್ಲ, ಸಮಥಿಂಗ್ ಆಯ್ತು. ಇಂಟರ್ವ್ಯೂ ಕೊಡ್ತಾ ಇರೋದು ಹೇಗೆ ಶುರು ಆಯ್ತು ಸರ್? ಲೈಕ್ ಸರ್ ಹೋದು ಅವ್ರಿಗೂ ನಮ್ಗೂ ಲೈಕ್ ಅಡ್ಜಸ್ಟ್ ಆಗ್ಲಿಲ್ಲ, ಈಗೋ ಎಲ್ಲ ಕ್ಲಾಶ್ ಆಯ್ತು. ಸೊ ಆಮೇಲೆ ಬೇಡ ಅಂದ್ಬಿಟ್ಟು ಸಿನಿಮಾನ ಡ್ರಾಪ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ನಾನು ಅಂದ್ರೆ ಸಿನಿಮಾನ ಡ್ರಾಪ್ ಮಾಡ್ಬೇಕು, ಯಾರೊಬ್ರು ಡೈರೆಕ್ಟ್ರು ಈಗ ಬೇರೆ ಏನಾದ್ರು ಹುಡ್ಕೋಣ, ಸರ್ಚ್ ಮಾಡೋಣ ಅಂತ ಇರ್ಬೇಕಿದ್ರೆ ನಿಮ್ಮ ಹತ್ರ ಏನೋ ಡಿಸ್ಕಷನ್ ಆಗಿತ್ತು ಬಿಫೋರ್, ಲೈಕ್ ಸಿನಿಮಾ ಮಾಡೋಣಕ್ಕಿಂತ ಮುಂಚೆ. ಅದುವರೆಗೂ ನಾವು ನೀವು ಭೇಟಿ ಆಗಿಲ್ಲ, ಮಾತಾಡಿದ್ದು. ಅಲ್ಲೂ ಕೂಡ ಫೈಟ್ ಮಾಡಿದ್ರು, ಅಲ್ಲೂ ಕೂಡ ಫೈಟ್ ಆಗಿದ್ದು ನಮ್ಗೆ. ಒಂದು ಕಮಿಟ್ಮೆಂಟ್ ಬ್ರೇಕ್ ಮಾಡಿದ್ರು ಇವರು. ನಮ್ಮ ಸಿನಿಮಾ
ಸಿನಿಮಾದಲ್ಲಿ ಸೆಟ್ಸ್ ಅಲ್ಲಿ ಗಂಡ ಹೆಂಡತಿ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಜಗಳ. ಸೊ ನಾನೇನ್ ಪ್ಲಾನ್ ಆದ್ರೆ ಶೂಟಿಂಗ್ ಆಮೇಲೆ ಅವ್ರ ಮನೆಗೆ ಅವ್ರು ಹೋಗ್ತಾರೆ, ನಮ್ಮ ಮನೆಗೆ ನಾವು ಈ ಜಸ್ಟಿಫಿಕೇಶನ್ ಬೇಕಿತ್ತು. ಸೊ ಹಾಗೆ ಸರ್ ಏನ್ ಮಾಡುದು ಅಂದ್ರೆ ಲೈಕ್ ನಿಮ್ ಫೋನ್ ಮಾಡಿದೆ ಸರ್, ಒಂದು ಮೀಡಿಯಂ ಬಜೆಟ್ ಅಲ್ಲಿ ಒಂದು ಮೂವಿ ಮಾಡೋಣ, ಕಥೆ ಇದೆಯಾ ಅಂತ ಕೇಳಿದೆ. ಇದೇ ಮನ್ವಿ ಇತ್ತು, ಮಾಡೋಣ ಬನ್ನಿ ಅಂತಂದ್ರೆ. ಸೊ ಆಮೇಲೆ ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ, ಇದೆ ಅಂತ, ಹೋಗಿ ಮೀಟ್ ಮಾಡಿ ತಿರಜ್ ಅಂತ ಹೇಳಿದೆ. ಆಯ್ತು ಮೀಟ್ ಮಾಡೋಣ, ಪ್ಲಾನ್ ಮಾಡಿ ಅಂತ ಹೇಳಿದ್ರು. ಸೊ ನಿಮ್ಗೆ ಕಾಲ್ ಮಾಡಿದೆ, ನೀವು ಅದೇ ಚನ್ನಪಟ್ಟಣದಲ್ಲಿ ಶೂಟಿಂಗ್ ಅಲ್ಲಿ ಇದ್ದು. ಸೊ ನೀವು ಎಲ್ಲ ನಿಮ್ ಟೀಮ್ ಇತ್ತು, ಸ್ವಲ್ಪ ಬಂದು ನೀವು ಒಂದು ಕತೆ ಹೇಳಿದ್ರಿ. ಸೊ ನಮ್ಗೆ ನಮ್ಮ ಪ್ರೊಡ್ಯೂಸರ್ ಇಂಪ್ರೆಸ್ ಆದ್ರು, ಚೆನ್ನಾಗಿದೆ ಕತೆ, ಸೊ ನಮ್ಮ ಬಜೆಟ್ಗೆ ಇದು ಒಳ್ಳೆ ಕತೆ, ಆಮೇಲೆ ಒಂದು ಫ್ರೆಶ್ ಆಗಿದೆ ಕಂಟೆಂಟು, ಹೇಗೆ ಟ್ರೈ ಮಾಡುವ, ಆಯ್ತು ಮಾಡೋಣ ಅಂತ ಹೇಳಿದ್ಮೇಲೆ ಅದೇ ಬಂದು ಒಂದು 3 days ಮೇಲೆ ನೀವೇ ಕಾಲ್ ಮಾಡಿದ್ರಿ. ಇವರು ಓಕೆ ಅಂತ ಹೇಳಿದ್ರು. ಸಮ್ ಚೇಂಜಸ್ ಲೈಕ್ ಕ್ಲೈಮ್ಯಾಕ್ಸ್ ಏನು ಮಾಡೋಣ, ಯಾವುದು ಲೈಕ್ ಹ್ಯಾಪಿ ಎಂಡಿಂಗ, ಸ್ಯಾಡ್ ಎಂಡಿಂಗ, ಯಾವುದು ಡಿಸೈಡ್ ಮಾಡೋಣ ಅಂದ್ಬಿಟ್ಟು ಟೈಮ್ ತೊಗೊಂಡು ನೀವು ಹೇಳಿದ್ರಿ. ಸೊ ಅದಾದಮೇಲೆ ನಾವು ಫೋನ್ ಮಾಡಿದ್ವು, ನೀವು ಬಂದ್ರಿ, ಅಡ್ವಾನ್ಸ್ ಆಯಿತು, ಪ್ರೀ ಪ್ರೊಡಕ್ಷನ್ ಆಯಿತು, ರಿಹರ್ಸಲ್ ಆಯಿತು, ಮೂವಿ ಸ್ಟಾರ್ಟ್ ಆಯಿತು. ಬಟ್ ನನಗೊಂದು ಡೌಟ್ ಇತ್ತು, ಅಂದ್ರೆ ವೈ ಸಂಜು ಇವಾಗ ಮನ್ವಿತ್ ಸ್ಟೋರಿ ಹೀರೋ ಆಗ್ಬೇಕು ಅಂತ ಬಂದ್ರು ಅಂಡ್ ನೀವು ನನ್ನನ್ನು ಸೆಲೆಕ್ಟ್ ಮಾಡಿದ್ರಿ. ನೀವು ಆಸ್ ಅ ಡೈರೆಕ್ಟರ್ ತುಂಬಾ ಕಥೆಗಳು ಬರ್ದಿರ್ತೀರಾ. ವೈ ಸಂಜು ಅಂಡ್ ವೈ ದಿಸ್ ಟೈಟಲ್ ಅಂಡ್ ವೈ ಸಂಜು ಪರ್ಟಿಕ್ಯುಲರ್ಲಿ ಯಾಕೆ ಲವ್ ಸ್ಟೋರಿ? ನಾನು ಆಕ್ಚುಲಿ ಈ ಲವ್ ಸ್ಟೋರಿ ಮಾಡ್ಬೇಕು ಅಂತಿಲ್ಲ. ನಾನು ಮೊಬೈಲ್ ಅಲ್ಲಿ ಏನೋ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಮ್ ಸೆಟ್ ಅಲ್ಲಿ ನಮ್ಮ ಸಿನಿಮಾದಲ್ಲಿ ಹಾಕಿರೋ ತರದ್ದು ಒಂದು ಬಸ್ ಸ್ಟಾಪ್ ನೋಡಿದ್ದೆ ನಾನು. ಆಕ್ಚುಲಿ ಒಂದು ಬಸ್ ಸ್ಟಾಪ್ ನೋಡಿದೆ. ಆ ಮೂಮೆಂಟ್ ಅಲ್ಲಿ ಅನ್ಸಿದ್ರೆ ಈ ತರದ ಬಸ್ ಸ್ಟಾಪ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಕತೆ ಮಾಡಿದ್ರೆ ಹೆಂಗೆ ಅಂತ ಜಸ್ಟ್ ಬಂದಿದ್ದು. ನಾನು ಹಂಗೆ ನನಗೇನೋ ಒಂದು ಸ್ಪಾರ್ಕ್ ಆದ್ರೆ ಅದ್ರ ಮೇಲೆ ಏನೋ ಸ್ವಲ್ಪ ಸುತ್ತೀನಿ, ಅಲ್ಲೇನೋ ಒಂದು ಕಟ್ತಾ ಹೋಗ್ತೀನಿ, ಅಷ್ಟೇ ಮಾಡಿದ್ದು. ಅದನ್ನ ಮಾಡ್ತಾ ಇದ್ದಿದ್ದು ಟೈಮಲ್ಲೇ ನಾನು ಇನ್ನೊಂದು ಸಿನಿಮಾ ಶೂಟ್ ಮಾಡ್ತಾ ಇದ್ವಿ. ಅದು ಒಂದು ಲೆವೆಲ್ ಮಾಡ್ಕೊಂಡಿದ್ದೆ, ಅಂದ್ರೆ ಬಿಗಿನಿಂಗು, ಇಂಟರ್ವಲ್ಲು, ಎಂಡು ಅಂತ. ಸೊ ಆ ಟೈಮಲ್ಲೇ ಮನ್ವಿತ್ ಫೋನ್ ಮಾಡಿದ್ರು, ಅವ್ರಿಗೆ ಈ ಕಥೆ ಹೇಳಿದೆ, ಬಜೆಟ್ಗೆ ಮ್ಯಾಚ್ ಆಗುತ್ತೆ. ಅದಿತ್ತು, ನಾವು ಆಗ ಸೆಟ್ ಹಾಕೋ ಐಡಿಯಾನು ಇರಲಿಲ್ಲ, ಒರಿಜಿನಲ್ ಬಸ್ ಸ್ಟಾಪ್ ಅಲ್ಲೇ ಶೂಟ್ ಮಾಡಬೇಕು ಅಂತ ಬೇಸಿಕಲಿ ಇದ್ದಿದ್ದು. ಬಟ್ ನಂಗೆ ಐಡಿಯಾ ಇರಲಿಲ್ಲ, ಪ್ರಾಕ್ಟಿಕಲ್ ಅಲ್ಲಿ ಹೋದ ಒರಿಜಿನಲ್ ಬಸ್ ಸ್ಟಾಪ್ ಸಿಕ್ಕಿದ್ರೆ ಶೂಟಿಂಗ್ ಅವಕಾಶ ಇರುತ್ತೆ, ಆ ಥರದ್ದೆಲ್ಲ ಐಡಿಯಾ ಇರಲಿಲ್ಲ. ಇದಾದ್ಮೇಲೆ ಸಿನಿಮಾ ಶುರು ಆದಾಗ ಟೈಟಲ್ ಅಂತ ಬಂದಾಗ ಸರ್ ಅದಕ್ಕಿಂತ ಸರ್ ಆಕ್ಚುಲಿ ನಾವು ಪ್ಲಾನ್ ಇದ್ದಿದ್ದು ಇಲ್ಲಿ ಕಳಸದಲ್ಲಿ ಪ್ಲಾನ್ ಇದ್ದಿದ್ದು. ಸೊ ಅಲ್ಲಿಂದ ಬೇಡ ಅಂದ್ಬಿಟ್ಟು ನಾವು ಮೂರ್ನಾಡಲ್ಲಿ ಪ್ಲಾನ್ ಮಾಡಿದ್ವಿ. ಬಟ್ ಅದು ಸಖತ್ ಪ್ಲಸ್ ಪಾಯಿಂಟ್ ಆಯ್ತು ನಮಗೆ ಕಂಪೇರ್ ಟು ಕಳಸ. ಸೊ ಟೈಟಲ್ ಮ್ಯಾಟರ್ ಬಂದಾಗ ನಾನು ಸ್ವಲ್ಪ ತುಂಬಾ ಕ್ಲಾಸಿಯಾಗಿ ಮಾಡ್ಬೇಕು ಅಂತ ಇದ್ದಿದ್ದು. ಎರಡನೇದು, ಈಗ ಮನ್ವಿತ್ ಇಂದ ಸಿನಿಮಾ ಮಾಡ್ತಾ ಇರೋದು, ಅದು ಮನ್ವಿತ್ ಕಡೆಯಿಂದಾನೇ ಪ್ರೊಡ್ಯೂಸರ್ ಬಂದಿರೋದು. ಸೊ ಕಥೆಯಲ್ಲಿ ಮನ್ವಿತ್ಗೆ ಈಕ್ವಲ್ ಆಗಿ ಶೇರ್ ಇದೆ. ಅಂದ್ರೆ ಈಗ ಆಕ್ಚುಲಿ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಒಂದು ನಾಯಕಿ ಸುತ್ತೋ ಕತೆ ಇದು. ಒಳ ಅರ್ಥದಲ್ಲಿ ನೋಡಿದ್ರೆ ಅವಳಿಂದನೇ ಹೀರೋ ಸುತ್ತಾನೆ, ಅವಳಿಂದನೇ ಕತೆ ಸುತ್ತುತ್ತೆ. ಆಕ್ಚುಲಿ ಫೀಮೇಲ್ ಸೆಂಟರ್ಡ್ ಕತೆ, ಹೀರೋಯಿನ್ ಓರಿಯೆಂಟೆಡ್ ಅಂತ ಹೇಳ್ತಾ ಇದ್ದೀನಿ. ನಾಟ್ ಹೀರೋಯಿನ್ ಓರಿಯೆಂಟೆಡ್. ಹೀರೋಯಿನ್ ಓರಿಯೆಂಟೆಡ್ ತಕ್ಷಣ ಅವಳೇ ಫೈಟ್ ಮಾಡ್ತಾಳೆ, ಆ ಥರದಾಗುತ್ತೆ. ಅವಳ ಸುತ್ತ ಸಾಗು. ಸೊ ಹೀರೋಯಿನ್ ಸೆಂಟರ್ಡ್ ಅಂದ್ರೆ ಅವಳ ಸುತ್ತ ಕತೆ ನಡೆಯುತ್ತೆ, ಅವಳ ಸುತ್ತಾನೆ ಹೀರೋ ಪಾತ್ರಗಳೆಲ್ಲ ಸುತ್ತೋದ್ರಿಂದ ಅದು ನನ್ಗೆ ಆ ಆಂಗಲ್ ಅಲ್ಲಿ ಇತ್ತು. ಆದ್ರೆ ಮನ್ವಿತ್ ಮಾಡ್ತಿದ್ದಾರೆ ಅಂದಾಗ ಮನ್ವಿತ್ನ ಆಸ್ ಎ ಹೀರೋ ಆಗಿ, ಈಗ ಸಂಜು ಅಂದ್ರೆ ಹೀರೋ ಹೆಸರಾಗುತ್ತೆ, ಮತ್ತೆ ಕಮರ್ಷಿಯಲ್ ಆಗುತ್ತೆ. ಆಮೇಲೆ ಸಂಜು ಏನು ಹೇಳೋದಿಲ್ಲ, ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ಒಂದು ಕ್ಯೂಟ್ನೆಸ್, ಒಂಥರ ಏನಂತಾರೆ ಪೊಯಿಟ್ರಿ ತರ ಅನ್ಸುತ್ತೆ, ಕೂಲ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಅದಕ್ಕೆ ಹೀರೋನು ಹೈಲೈಟ್ ಆಗ್ಲಿ ಅನ್ನೋ ಕಾರಣ ಪ್ರಕಾರ ಸಂಜು ಇಟ್ಟಿದ್ದು. ಹೀರೋ ಹೈಲೈಟ್ ಆಗ್ಲಿ ಅಂತಲ್ಲ, ಸಂಜು ಒಂದು ಒಳ್ಳಲ್ಲೇ ಒಂದು ಏನೋ ಒಂದು ಪಾಸಿಟಿವ್ ವೈಬ್ ಇದೆ. ನೀವು ಇವ್ರು ಹೇಳಿದಾಗೆ ಏನು ಬೇರೆ ಫೀಮೇಲ್ ನೇಮ್ ಇಡ್ಬೋದಿತ್ತು ಅಂತ ನಿಮ್ ಕ್ವಶನ್? ಇಲ್ಲ, ನಾವು ಸಂಜು ನಾನೇನ್ ಅನ್ಕೊಂಡೆ ಸಂಜು ಬದಲು ಲೈಕ್ ಸರಸ್ವತಿ ಅಂತ ಹೇಳ್ಬೋದಿತ್ತಲ್ಲ ಅಂತ. ಅವಾಗ ಹೀರೋಗಳು ಒಪ್ಪಲ್ಲ ಸಾಮಾನ್ಯವಾಗಿ. ನಾನು ಮನ್ವಿತ್ ಬಗ್ಗೆ ಅಂತ ಏನ್ ಸಾರ್ ಹುಡುಗಿ ಹೆಸರು ಇಟ್ಬಿಟ್ಟು ನಾನು ಇರೋಲ್ಲ ಸಾರ್, ಏನ್ ಸಾರ್. ಆಮೇಲೆ ನಾನು ಡೈರೆಕ್ಟರ್ನೇ ಚೇಂಜ್ ಮಾಡ್ಕೊಟ್ಟಿರೋರು. ಸೊ ಅಂದ್ರೆ ಕಮರ್ಷಿಯಲ್ ಆಗಿ ಅವ್ರಿಗೂ ಹೆಲ್ಪ್ ಆಗ್ಬೇಕು. ಸಿನಿಮಾನು ಈಗ ನಮ್ಮಲ್ಲಿ ಏನಾಗುತ್ತೆ, ಸರ್ಸು ಅಂದ ತಕ್ಷಣ ಫಿಮೇಲ್ ಓರಿಯೆಂಟೆಡ್ ಫೀಲಿಂಗ್ ಬರುತ್ತೆ. ಅದು ಬಿಸ್ನೆಸ್ ಗೆ, ಕಮರ್ಷಿಯಲ್ ಗೆ, ಆಡಿಯನ್ಸ್ ಕೂಡ ಅದು ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಕಮರ್ಷಿಯಲ್ ತುಂಬಾ ಕಮರ್ಷಿಯಲ್ ಅಲ್ಲ, ಸ್ವಲ್ಪ ಕಮರ್ಷಿಯಲ್ ಫೀಲ್ ಬರ್ಲಿ ಅಂತ ಸಂಜು ಇಟ್ಟಿದೆ. ಅದ್ರ ಕೆಳಗಡೆ ಅಗಮ್ಯ ಪಯಣಿಗ ಅಂತಾನು ಬರ್ದೀನಿ. ತುಂಬಾ ಜನಕ್ಕೆ ಅದರ ಅರ್ಥನೂ ಗೊತ್ತಾಗಲ್ಲ. ಅಂದ್ರೆ ಏನ್ ಅಗಮ್ಯ ಅಂತ ಅಂದ್ರೆ, ಈಗ ಗಮ್ಯ ಅಂದ್ರೆ ಗುರಿ, ಅಗಮ್ಯ ಅಂದ್ರೆ ಗುರಿ ಇಲ್ಲದ ಪಯಣಿಗ ಅಂತ. ಯಾಕೆ ಅಂತ ತುಂಬಾ ಜನ ನಾನು ಕೇಳಿದ್ದಾರೆ. ಅದೇ ಅಂದ್ರೆ ಈಗ ಇಲ್ಲಿ ನನಗೆ ಇಬ್ಬರು ಪಯಣಿಗರು ಅಂತ ಮಾಡ್ಬೇಕಾಗಿತ್ತು, ಬಟ್ ಸಂಜು ಅಂತ ಹೆಸರಿರೋದ್ರಿಂದ ಪಯಣಿಗ ಅಂತ ಮಾಡೀನಿ. ಇಲ್ಲಿ ನಾಯಕ ನಾಯಕಿ ಇಬ್ರು ಅಗಮ್ಯ ಪಯಣಿಗರೇ, ಅವ್ರಿಗೆ ಗುರಿಗಳು ಗೊತ್ತೇ ಇಲ್ಲ. ಗುರಿ ಇದು ಅಂತ ಅನ್ಕೊಂಡಿದ್ದಾರೆ, ಅವ್ರು ಏನ್ ಅನ್ಕೊಂಡಿದ್ರೆ ಅದು ಗುರಿ ಅಲ್ಲ.
ಆಕ್ಚುಲಿ ನಾವು ರಿಯಲ್ ಲೈಫ್ ಅಲ್ಲಿ ನೋಡಿದಾಗ ತುಂಬಾ ಜನ ರಿಲೇಟ್ ಮಾಡ್ಬೋದು ಅಂತ ಅನ್ಸುತ್ತೆ ಸರ್ ನಿಮ್ಗೆ. ಯಾಕಂದ್ರೆ ನಂಗನ್ಸ ತುಂಬಾ ಜನ ಅದೇ ತರ ಇರ್ತಾರೆ. ಅಂದ್ರೆ ಕೆಲವೊಂದು ಸಿಚುವೇಶನ್ ನಮಗೂ ಗೊತ್ತಾಗಲ್ಲ ನಾವ್ ಏನ್ ಮಾಡ್ತಿದೀವಿ, ವಾಟ್ ಆರ್ ವಿ ಡೂಯಿಂಗ್ ಅನ್ನೋ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಮೇ ಬಿ ಅದಕ್ಕೆ ರಿಲೇಟೆಡ್ ಆಗಿ 100% ನನ್ನ ಜೀವನದಲ್ಲೇ ಸುಮಾರು ಸಲ ಆ ತರದ್ದು ಸಿಚುವೇಶನ್ಗಳು ಬಂದಿದೆ. ತುಂಬಾ ಸಂದಿಗ್ಧತೆ, ಕ್ಲಿಷ್ಟಕರವಾದ ಸನ್ನಿವೇಶಗಳು ಬಂದಾಗ ಕನ್ಫ್ಯೂಷನ್ ಬೀಳ್ತೀವಿ, ನೆಗೆಟಿವ್ ಥಿಂಕ್ ಮಾಡ್ತೀವಿ, ಏನ್ ಮಾಡೋದು ಗೊತ್ತಾಗಲ್ಲ. ಅಂದ್ರೆ ಜಡ್ಜ್ಮೆಂಟ್ ಪ್ರತಿ ಸಲ ಇರುತ್ತೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಸಿಚುವೇಶನ್ ನಮ್ಮ ಅನುಕೂಲಕ್ಕೆ ಅಂದ್ರೆ ಸುಖ, ಆನಂದ, ಕಂಫರ್ಟ್ ನಮ್ಮ ಅನುಕೂಲಕ್ಕೆ ಬೇಕು ಅಂತ ನಾವು ಬಯಸ್ತೀವಿ. ನಾವು ಬಯಸೋದು ನಮ್ಮ ಇಂಟರ್ನಲ್ ನಮ್ಮ ಕಂಫರ್ಟ್ನೆಸ್. ಬಟ್ ಸಿಚುವೇಶನ್ ನಮ್ಮ ಕೈಯಲ್ಲಿ ಇರಲ್ಲ, ಅದು ಇನ್ಯಾರ್ಯಾರ ಕೈಲೂ ಇರುತ್ತೆ. ವೆದರ್ ಕೈಲಿ ಇರುತ್ತೆ, ಪಕ್ಕದ ಮನೆಯವ್ರ ಕೈಲಿ, ನಮ್ಮ ಅಪ್ಪ ಅಮ್ಮನ ಕೈಲಿ, ನಮ್ಮ ಹೆಂಡತಿ ಮಗನ ಕೈಲಿ. ಸೊ ಅವರೆಲ್ಲ ಹೆಂಗಾಡಿಸ್ತಾರೆ ಹಂಗಾಡಿಸ್ತಾ ಇರ್ತೀವಿ. ಹಾಗಾಗಿ ಕೆಲವು ಸಲ ನಾವು ಕೆಲವು ಸಿಚುವೇಶನ್ ದಾಟಕ್ ಆಗದೆ ಒದ್ದಾಡೋ ತರೋದು ನನ್ನ ಜೀವನದಲ್ಲೂ ಆಗಿದೆ. ಹಾಗೆ ನೀವು ಹೇಳಿದಾಗ ಈಗ ಆಡಿಯನ್ಸ್ ಕೂಡ ಎಷ್ಟೋ ಸಲ ಅನ್ಸು ಇದು ಅದು ಸಿನಿಮಾ ಆದ್ಮೇಲೆ. ಬಟ್ ನನ್ನ ಆನೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಕತೆ ಕೇಳಿದ್ಮೇಲೆ ಅಥವಾ ಸಿನಿಮಾ ಮಾಡ್ತಾ ಮಾಡ್ತಾ ಒಬ್ಳು ಹೆಣ್ಮಗಳಾಗಿ ಈ ಕ್ಯಾರೆಕ್ಟರ್, ಸರಸ್ವತಿ ಕ್ಯಾರೆಕ್ಟರ್ ಏನಂತ ಫೀಲ್ ಆಗ್ತಾ ಇತ್ತು? ಸೊ ಪ್ರತಿಯೊಬ್ರು ಕ್ಯಾರೆಕ್ಟರ್, ಪ್ರತಿಯೊಂದು ಹುಡುಗಿನೂ ಈ ಕ್ಯಾರೆಕ್ಟರ್ ನ ರಿಲೇಟ್ ಮಾಡ್ತಾಳೆ ಅಂತ ನನ್ಗೆ 100% ಅನ್ಸುತ್ತೆ ಸರ್. ಬಿಕಾಸ್ ಇವತ್ತು ನಾವು ಎಷ್ಟೇ ನಾವು ಹೇಳ್ಬೋದು, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ. ನಾನು ನಾನು ಯಾವತ್ತೂ ಈಕ್ವಾಲಿಟಿಯಲ್ಲಿ ಬಿಲೀವ್ ಮಾಡಿದ್ದೀನಿ ಆ್ಯಂಡ್ ಬಿಲೀವ್ ಮಾಡ್ತೀನಿ ಕೂಡ. ಬಟ್ ಎಲ್ಲೋ ಒಂದ್ ಕಡೆ ನಾವು ಎಷ್ಟೇ ನಾವು ಏನೋ ವಿ ಶೋ ದಟ್ ಏನೋ ಆ ಒಂದು ಆಟಿಟ್ಯೂಡ್ ಅಥವಾ ಏನೇ ಇರ್ತಾರೆ, ಒಂದು ಕ್ಯಾಟಗರಿ ಆಫ್ ಥಿಂಗ್ಸ್ ಇದಾರೆ. ವಿ ಆರ್ ಲೈಕ್ ನೋ, ನಾವು ಬೇಜಾರಾಗ ಎವ್ರಿಬಡಿ ಆ ಒಂದು ಹುಡುಗಿ ಅಂದ ತಕ್ಷಣ ಇನ್ನೋಸೆನ್ಸ್, ಆ ಒಂದು ಪ್ಲೆಸೆಂಟ್ ಕ್ಯಾರೆಕ್ಟರ್ ಇನ್ಬಿಲ್ಟ್ ಅಂತ ಅನ್ಸುತ್ತೆ ಸರ್ ನನಗೆ. ಪ್ರತಿಯೊಂದು ಹುಡುಗಿಯಲ್ಲೂ ಅದೊಂದಿದೆ ಆಯ್ತಾ. ಅದೆಲ್ಲ ಒಂದ್ ಕಡೆ ಹೈಡ್ ಆಗೋಗಿರುತ್ತೆ ಅಥವಾ ತೋರಿಸದೇ ಇರೋ ಸಂದರ್ಭ ಬರುತ್ತೆ, ಅಥವಾ ಅದನ್ನ ಮುಚ್ಚಿಟ್ಟು ನಾನು ಬೇರೆ ಏನು ಅಂತ ತೋರಿಸ್ಕೊಳ್ಳೋ ಪರಿಸ್ಥಿತಿನೂ ಇರ್ಬೋದು ಕೆಲವು ಹುಡುಗಿರಿಗೆ. ಬಟ್ ಈ ಸಿನಿಮಾ ನೋಡಿದಾಗ ಸರ್ಸು ಕ್ಯಾರೆಕ್ಟರ್ಗೆ ತುಂಬಾ ಜನ ರಿಲೇಟ್ ಆಗ್ತೀರಾ. ನಾನು ಹೇಳ್ತಿರೋದು ಅವಳ ಲೈಫ್ ಅಲ್ಲ, ದ ವೇ ಏನೆಲ್ಲ ಕಾರಣ ಕೊಡಬಹುದು. ಮೇ ಬಿ ಅವಳ ಇನ್ನೋಸೆನ್ಸ್, ಮೇ ಬಿ ಆ ಲವ್ ಅನ್ನೋ ಒಂದು ವಿಷಯದಲ್ಲಿ, ಲವ್ ಮೆಜಾರಿಟಿ ಅಂದ್ರೆ ಲವ್ ಅನ್ನೋದು ಬೇಗ ಕನೆಕ್ಟ್ ಆಗ್ತಾರಲ್ಲ ನಾವು ಇವಾಗ ನಮ್ಮ ಆಡಿಯನ್ಸ್. ಲವ್ ಅನ್ನೋ ವಿಷಯದಲ್ಲಿ ಇರ್ಬೋದು, ಮೇ ಬಿ ಕನ್ಫ್ಯೂಷನ್ ಇರ್ಬೋದು, ಮೇ ಬಿ ಹೀಸ್ ದ ರೈಟ್ ಒನ್ ಆರ್ ಹೀಸ್ ನಾಟ್ ದ ರೈಟ್ ಒನ್ ಅಂತ ಇರ್ಬೋದು, ಅಂತ ಆ ತರ ಕನ್ಫ್ಯೂಷನ್ಸ್ ಇರ್ಬೋದು. ಅಥವಾ ನಾನು ತುಂಬಾ ಓದ್ಬೇಕು ಅಂತ ಆಸೆ ಇಟ್ಕೊಂಡಿರೋರು, ಅಥವಾ ತುಂಬಾ ನಾನೇನೋ ಬೇರೆ ಈ ತರ ಗುರಿ ಇಟ್ಕೊಂಡಿರೋರು, ಎನಿ ಆಸ್ಪೆಕ್ಟ್ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ನನ್ನ ಪ್ರಕಾರ ಏನಾದ್ರೂ ಒಂದು ಎಲ್ಲಾ ಕ್ಯಾಟಗರಿ ಹುಡುಗಿರು, ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಏನೋ ಒಂದು ಕ್ಯಾರೆಕ್ಟರ್ ಆ ಹುಡುಗಿಯಿಂದ, ಅಂದ್ರೆ ಸರ್ಸುವಿಂದ ಏನಾದ್ರು ಒಂದು ಆಸ್ಪೆಕ್ಟ್ ತಗೊಂಡು ಹೋಗ್ತಾರೆ ಅವ್ರ ಜೊತೆ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಬುದ್ಧಿ ಇರೋಳು, ಓದಬೇಕು, ತನ್ನ ಕಾಲ ಮೇಲೆ ನಿಲ್ಬೇಕು ಅನ್ನೋ ಹುಡುಗಿ ತನ್ನ ಫ್ಯಾಮಿಲಿನೇ ಸರಿಯಾಗಿ ಎದುರಿಸಲ್ವಲ್ಲ, ಯಾಕೆ? ಐ ಥಿಂಕ್ ಅದೇ ಸರ್, ಒಂದು ಭಯ ಅನ್ನೋದಿದೆ ನಮ್ಮ ಸೊಸೈಟಿಯಲ್ಲಿ. ಇನ್ನ ನಮ್ಮ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಅಂತ ತಗೊಂಡ್ರೆ ಎಲ್ಲೊಂದ್ ಕಡೆ ಭಯ ಇದೆ. ಯಾಕಂದ್ರೆ ನಾವು ಹಂಗ್ ಬೆಳೆಸಿರೋ, ನಾವು ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಂತ ನೋಡಿದ್ರೆ ಸರ್, ನಾವು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ವಲ್ಪ ಭಯ ಪಡ್ತೀವಿ. ಒಂದ್ ಚೂರು ದಟ್ ಏನ್ ಅನ್ಕೊಂಡ್ಬಿಡ್ತಾರೆ ಮನೇಲಿ, ಏನ್ ಹೇಳ್ಬಿಡ್ತಾರೆ. ನಾವು ಫ್ಯಾಮಿಲಿ ಬಗ್ಗೆ ನಮ್ ಕಲ್ಚರೇ ನಮ್ಮ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ನನಗೆ. ಸೊ ಅದೇ ನಮ್ಗೆ ಭಯಾನೂ ಕೂಡ ಅಂತ ಅನ್ಸುತ್ತೆ. ಎಲ್ಲೊಂದ್ ಕಡೆ ಅಮ್ಮ ಅಪ್ಪ ಏನ್ ಹೇಳ್ತಾರೆ, ನಾನು ಈ ಸ್ಟೆಪ್ ತಗೊಂಡ್ರೆ, ಅಥವಾ ನಾವು ಇನ್ನ ಡಿಪೆಂಡೆಂಟ್ ಆಗಿದೀವಿ ಅಂತ ಅನ್ಸುತ್ತೆ ಸರ್. ಎಷ್ಟೇ ಇಂಡಿಪೆಂಡೆಂಟ್ ಆಗಿದೀವಿ ನಾವು ಅಂತ ಅನ್ಕೊಂಡ್ರು ನಾವು ಯೋಚನೆ ಮಾಡ್ತೀವಿ ನಮ್ಮ ಫ್ಯಾಮಿಲಿ, ಅಥವಾ ಏನೋ ಹಸ್ಬೆಂಡ್, ಅಥವಾ ನಮ್ಮ ಅಪ್ಪ ಅಮ್ಮ ಇಲ್ಲ, ನಮ್ಮ ಅಜ್ಜಿ ತಾತ ಏನ್ ಯೋಚನೆ ಮಾಡ್ತೀವಿ. ಸೊ ಬೇಸಿಕ್ಲಿ ವಿ ಆರ್ ಡಿಪೆಂಡೆಂಟ್ ಅಂತ ಅನ್ಸುತ್ತೆ. ಮೇ ಬಿ ಅದಕ್ಕೋಸ್ಕರ ಅನ್ಸ್ಬೋದೇನೋ. ನಂದೊಂದೇನು ಕ್ವಶನ್ ಅಂದ್ರೆ ಸರ್, ಲೈಕ್ ನಮ್ಮ ಮೂವಿ ರಿಲೇಟೆಡ್, ಪೇರೆಂಟ್ಸು ಹುಡುಗಿ ಮೇಲೆ, ಮಗಳ ಮೇಲೆ ಡೌಟ್ ಮಾಡೋದು ತಪ್ಪ? ಡೌಟ್ ಮಾಡೋದು ತಪ್ಪೇ ಅಂತ ಅನ್ಸುತ್ತೆ ನನಗೆ. ಡೌಟ್ ಐ ಥಿಂಕ್ ಡೆಫಿನೆಟ್ಲಿ ಯಾವುದೇ ಒಂದು ಸಂಬಂಧದಲ್ಲೂ ಡೌಟ್ ಇರಬಾರ್ದು ಅಂತ ನನಗೆ ಅನ್ಸುತ್ತೆ. ಪೇರೆಂಟ್ಸ್ ಡೌಟ್ ಮಾಡೋದು ಏನಂದ್ರೆ, ಈಗ ಅಪ್ಪ ಮಗಳ ಮೇಲೆ ಏನಕ್ಕೆ ಡೌಟ್ ಮಾಡ್ತಾನೆ, ನನ್ನ ಮಗಳು ಚೆನ್ನಾಗಿರಲಿ, ಅದ್ರಲ್ಲಿ ಒಂದು ಸ್ವಾರ್ಥ ಇರುತ್ತೆ. ಡೌಟ್ ಅನ್ನೋದಕ್ಕಿಂತ ಒಂದು ಭಯ ಅಂದ್ರೆ ಈಗ ನಿಮ್ಗೆ ಗೊತ್ತಿಗೆ ಏನಾಗಿದೆ ಟ್ರೆಂಡ್ಸ್ ಇವಾಗ, ಏನು ಇವಾಗ ಹುಡುಗಿರು ಏನ್ ಮಾಡ್ತಾರೆ, ಸೊ ಕಾಲೇಜ್ಗೆ ಹೋಗ್ತೀನಿ ಅಂತ ಕಾಲೇಜ್ ಬಂಕ್ ಮಾಡ್ತಾರೆ, ಪಬ್ಬಲ್ಲಿ ಇರ್ತಾರೆ. ಇಲ್ಲ, ಈಗ ಭಯ ಅನ್ನೋದಿರುತ್ತೆ, ಒಬ್ಳೆ ಏನಾಗುತ್ತೋ. ಸೊ ಅದು ನೀವು ಒಂಥರ ಹುಡುಗಿಗೆ ಇನ್ಸೆಕ್ಯೂರ್ ಅಂದ್ರೆ ಲೈಕ್ ಫ್ರಸ್ಟ್ರೇಟ್ ಆಗ್ತಾರ, ಫ್ರೀಡಮ್ ಇಲ್ಲ ಅಂತ ಫೀಲ್ ಆಗತ್ತೆ ಅನ್ನೋದು ಅಂತ ನನ್ನ ಕ್ವಶನ್. ರಿಸ್ಟ್ರಿಕ್ಟ್ ಮಾಡ್ತಾರೆ ಪೇರೆಂಟ್ಸ್, ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳ್ತಿರ್ತಾರೆ. ನಿಮ್ಗೆ ಅದು ಒಂಥರ ಲೈಕ್ ಏನಂಗೆ ನಿಮ್ ಗರ್ಲ್ ಫ್ರೆಂಡ್ ಇದ್ರೆ ಅಥವಾ ನಿಮ್ ಡಾಟರ್ ಹತ್ರ ಫ್ಯೂಚರ್ ಅಲ್ಲಿ ಆದ್ರೆ ನೀವ್ ಎಷ್ಟು ಫ್ರೀಡಮ್ ಕೊಡ್ತೀರಾ? ನಿಮ್ಗೆ ಏನ್ ಅನ್ಸುತ್ತೆ ದಟ್ ಓಕೆ, ನೀವು ಇವಾಗ ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದ್ ಭಯ ಇರುತ್ತೆ, ಬಟ್ ನಂಬ್ತೀರಾ ತಾನೆ ನನ್ ಮಗಳು ಯಾವತ್ತು ಏನೋ ಅವ್ರು ನನ್ ಗರ್ಲ್ ಫ್ರೆಂಡ್ ಏನೋ ಐ ನೋ ಮೈ ಗರ್ಲ್ ಫ್ರೆಂಡ್, ಐ ನೋ ಮೈ ಡಾಟರ್ ಅನ್ನೋ ತರ. ಅದೇ ತರ ಟ್ರಸ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಡೌಟ್ ಗಿಂತ ಟ್ರಸ್ಟ್ ಇದ್ರೆ. ಇಲ್ಲಿ ಅಪ್ಪನಿಗೆ ಮಗಳ ಮೇಲೆ
ಅಪನಂಬಿಕೆ ಇದೆ. ಅದೇ ಈಗ ಒಂದು ಮಿಸ್ ಕಾಲ್ ಯಾವ್ದೋ ಬಂತು ಅಂದ್ರೆ ಇವಳಿಗೆ ಯಾರೋ ಮಾಡ್ತಿದ್ದಾನೆ ಅನ್ನೋ ಒಂದು ಕಲ್ಪನೆಗೆ ಬರ್ತಾನೆ. ಇವಳು ಆ ತರದ ಸ್ವಭಾವದವಳು ಅಲ್ಲ. ಅವಳು ಸ್ವಭಾವಕ್ಕೆ ವ್ಯತಿರಿಕ್ತವಾಗಿ ಅಭಿಪ್ರಾಯನ ವ್ಯಕ್ತಪಡಿಸಿದಾಗ ಒಬ್ಬಳು ಹೆಣ್ಣಾದವಳು ಅದನ್ನ ಅಪ್ಪನಿಗೆ ಹೇಗೆ ಸ್ಪಷ್ಟನೆ ಕೊಡ್ತಾಳೆ? ಹೇಗೆ ಕೊಡ್ತಾರೆ? ನಾನು ಅದೇ ಹೇಳ್ತೀನಿ. ಇವಾಗ ನೀವು ಹೇಳಿದ್ರಿ ಮಕ್ಳು ಹಂಗಿರ್ಬೋದು, ಬಂಕ್ ಮಾಡಿ ಇದಕ್ಕೆ ಹೋಗ್ಬೋದು, ಕ್ಲಬ್ಗೆ ಹೋಗ್ತಾರೆ, ಬಟ್ ಅದ ಹೇಳ್ತಿರೋದು ಆತರ ಪ್ಯಾರೆಂಟ್ಸ್ ಇರ್ತಾರಲ್ಲ, ಅದು ನಮ್ಮ ಮಕ್ಳು ಮೇ ಬಿ ನಮ್ಗೆ ಪೂರ್ತಿ ಪಿಕ್ಚರ್ ನೋಡಿಲ್ಲ ಅನ್ಸುತ್ತೆ. ಏನ ಈಗ ಯಾರೋ ದಾರಿಯಲ್ಲಿ ರೇಗಿಸಿದ್ರು ಅನ್ನೋ ಕಾರಣಕ್ಕೆ ನೀನ್ ಕಾಲೇಜ್ಗೆ ಹೋಗ್ಬೇಡ ಅಂತಾನೆ. ಅದೇನಾಗುತ್ತೆ, ನನ್ ಇನ್ನೊಬ್ಳು ಚಿಕ್ಕ ಮಗಳು ಹೇಳ್ತಾಳೆ ಕಂಪ್ಲೇಂಟ್ ಕೊಟ್ಬೇಡ ಅನ್ನೋ ಅಂತ. ಅದಕ್ಕೆ ಅಪ್ಪನ ಭ್ರಮೆ ಏನು ಅಂದ್ರೆ ನಾವು ಕಾಲಾಂತರದಿಂದ ಏನ್ ಪ್ರತಿಷ್ಠೆ ಆಗಿದ್ದೀವಿ, ಇವತ್ತು ಈ ಸಣ್ಣ ವಿಷಯಕ್ಕೆ ಸ್ಟೇಷನ್ ಮೆಟ್ಲು ಹೋಗೋದಾ ಅಂದ್ರೆ ಅವನ ಭ್ರಮಾಲೋಕದ ಗೌರವಕ್ಕೋಸ್ಕರ ಮಗಳಿಗೆ ಓದು ಮತ್ತೆ ಭವಿಷ್ಯಕ್ಕೆ ಕಲ್ಲ ಹಾಕೋದು ಎಷ್ಟು ಮಟ್ಟಿಗೆ ಸರಿ? ಕರೆಕ್ಟ್. ನಾನ್ ಕೇಳಿದ್ ನಿಮ್ಗೆ ಹೇಗ್ ಫೀಲ್ ಆಗುತ್ತೆ ಅಂತ ಕೇಳಿದ್ದೆ. ಆತರ ಟ್ರೀಟ್ ಮಾಡಿದ್ರೆ ನಿಮ್ಗೆ ಹೇಗ್ ಫೀಲ್ ಆಗ್ತೀರಾ ಅಂತ ನಾನು ಕೇಳಿದ್ದೆ. ಐ ಥಿಂಕ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನಾನು ಹೇಳೋದು ತುಂಬಾ ನಾವು ಎಕ್ಸ್ಟ್ರೀಮ್ ಲೆವೆಲ್ಗೆ ಸರ್ಸು ಕ್ಯಾರೆಕ್ಟರ್ ಏನ್ ಮಾಡ್ತೀರಾ ಅಂದ್ರೆ, ಈಗ ಪೇರೆಂಟ್ಸ್ ಅಪ್ಪ ಏನೋ ಮಾಡಿದ್ರು ಅಂತ ಎಕ್ಸ್ಟ್ರೀಮ್ ಲೆವೆಲ್ಗೆ ಸ್ಟೆಪ್ ತಗೊಳಕ್ ಹೋಗ್ತೀರಾ. ರೈಟ್ ಅಲ್ಲ, ಏನೋ ತಗೊಳಕ್ ಹೋಗ್ತೀರಾ ಎಕ್ಸ್ಟ್ರೀಮ್ ಸ್ಟೆಪ್ಸ್. ಸೊ ಐ ಥಿಂಕ್ ಆ ಕ್ಯಾರೆಕ್ಟರ್ ಹೇಗಿದೆ ಅಂತ ಸರ್ಸುದು ಅವಳು ಅದೇ ತರ. ಬಿಕಾಸ್ ಅವಳು ನೀವು ಆ ಕ್ಯಾರೆಕ್ಟರ್ನ ನೀವು ಹಿನ್ನೆಲೆ ನೋಡಿದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಹಿನ್ನೆಲೆ ಇರುತ್ತೆ. ಸೊ ಆ ಹಿನ್ನೆಲೆ ನೋಡಿದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ಶಿ ಇಸ್ ಸ್ಕೇರ್ಡ್. ಅವಳು ಏನೇ ಒಂದು ಹೆಜ್ಜೆ ತಗೊಂಡ್ರು ಇವಾಗ ನಮ್ಮ ಪಕ್ಕ, ಯಾಕಂದ್ರೆ ಅವಳು ಅಷ್ಟು ಭಯದಿಂದ ಬೆಳೆದಿರ್ತಾಳೆ. ಅಂಡ್ ಅದೇ ಕಾಂಟ್ರಾಸ್ಟ್ ಅವಳು ತಂಗಿ ಕ್ಯಾರೆಕ್ಟರ್ ನೋಡಿ, ತಲೆನೇ ಕೆಡ್ಸ್ಕೊಳಲ್ಲ ಅವಳು. ಅದನ್ನ ಅಲ್ಲೇ ಒಂದೇ ಮನೇಲಿ 2 ಕ್ಯಾರೆಕ್ಟರ್ ತೋರಿಸಿದ್ದಾರೆ. ಸೊ ನೀವು 2 ಎಕ್ಸಾಂಪಲ್ಸ್ ತಗೋಬಹುದು. ಸೊ ಅದಕ್ಕೆ ಮೇ ಬಿ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋದು ತಪ್ಪು. ಡೆಫಿನೆಟ್ಲಿ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋದು ಇಟ್ಸ್ ರಾಂಗ್. ನಮ್ಮ ಸಿನಿಮಾದಲ್ಲಿ ಅದೇ ಒಂದು ವೆರಿ ಗುಡ್ ಮೆಸೇಜ್ ಕೊಟ್ಟಿರೋದು. ಆ ಮೆಸೇಜ್ ಇದೆ ಅಂತ ಹೇಳಕ್ ಬರ್ತಾ ಇದೀವಿ ಸಿನಿಮಾದಲ್ಲಿ. ಓಕೆ, ವಾಪಸ್ ಬಿಗಿನಿಂಗ್ ಬರ್ತೀನಿ. ಈಗ ನೀವು ಒಂದಷ್ಟು ಸಿನಿಮಾ ನೋಡ್ಕೊಂಡ್ ಬಂದಿರ್ತೀರಾ, ಹೀರೋ ಆಗ್ಬೇಕು ಅಂದಾಗ ಒಂದಷ್ಟು ಕನ್ಸ್ಕೊಂಡು ಮಾಡ್ಕೊಂಡಿದ್ದೀರಾ, ಈ ತರ ಸಾಂಗ್ ಇರ್ಬೇಕು, ಈ ತರ ಫೈಟ್ ಇರ್ಬೇಕು ಅಂತ. ಈ ಸಿನಿಮಾ ನೀವು ಕತೆ ಕೇಳಿದ್ಮೇಲೆ, ನಾನು ಡೈರೆಕ್ಟ್ ಅಂತ ಫಿಕ್ಸ್ ಆದ್ಮೇಲೆ ಯಾವ ತರ ಹುಡುಗಿ ಇರಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಯಾವ್ದಾದ್ರು ಹೀರೋಯಿನ್ ಇಮ್ಯಾಜಿನೇಷನ್ ಇಟ್ಕೊಂಡ್ರೆ? ಸರ್ ಹೀರೋಯಿನ್ ಅಂತ ನಿಮ್ಗೆ ಒಬ್ಬರು ಹೇಳ್ಬೇಕು. ಈ ಹುಡುಗ ಯಾವನ್ ಹೀರೋ ಆಗ್ಬೇಕು ಅಂದ್ರೆ ಅವ್ನ್ ಹೇಗಿದ್ರು ಪರವಾಗಿಲ್ಲ, ಅವ್ನ ಜೊತೆ ಹುಡುಗಿ ಬ್ಯೂಟಿಫುಲ್ ಆಗಿರೋ ಹುಡುಗಿ ಬೇಕು, ಬ್ಯೂಟಿಫುಲ್ ಹುಡುಗಿ ಜೊತೆ ನಾಕ್ ಮಾಡ್ಬೇಕು ಅಂತ ಎಲ್ರು ಕನ್ಸು ಸರ್. ಸರಿ, ಬ್ಯೂಟಿಫುಲ್ ಅಂದ್ರೆ ಯಾವ್ದಾದ್ರು ಎಸ್ಟಾಬ್ಲಿಷ್ಡ್ ಹೀರೋಯಿನ್ ಕಣ್ಣಿಗೆ ಇದ್ಲಾ, ಇವಳು ಇದ್ದಿದ್ರೆ ಚೆನ್ನಾಗಿರಲ್ವಾ? ಪ್ರೊಡ್ಯೂಸರ್ ಕೇಳಕ್ಕಾಗುತ್ತೋ, ಡೈರೆಕ್ಟ್ ಕೇಳಕ್ಕಾಗುತ್ತೋ? ಆ ರೀತಿ ಎಲ್ಲ ನನ್ಗೆ ಯಾರು ಮಾಡ್ತೀನಿ ಅದೇ ನಮ್ದು ಡ್ರೀಮ್ ಇರುತ್ತೆ ಸರ್. ಅದೇ ಮೇಡಮ್ ಜೊತೆ ಓಕೆ, ನಿಮ್ ಫೇವರೇಟ್ ಹೀರೋಯಿನ್ ಯಾರು ಸರ್? ನಂಗೆ ಫೇವರೇಟ್ ಹೀರೋಯಿನ್ ಬಂದು ಬೇಡ ಸರ್, ಇವರೇ ನಮ್ ಫೇವರೇಟ್ ಯಾರು ಫೇವರೇಟ್ ಹೀರೋಯಿನ್ ಬಂದು ಅಂದ್ರಲ್ಲ, ಆಲ್ವೇಸ್ ಯಾಕಂದ್ರೆ ನಾವು ಇವ್ರು ಸಿನಿಮಾಗ್ ಬಂದಾಗ ನಾನು ನಮ್ಮ ಅಷ್ಟೇ ಮಾಡಿರಲಿಲ್ಲ. ಫ್ರೆಂಡ್ಸ್, ಇದು ಬ್ಯಾಲೆನ್ಸ್ ಮಾಡಕ್ಕೆ ನಾವು ಹೀರೋ ಅಂದ್ರಿಕೆ ಮಂಚು ಅಳ್ಳು ತರ ಮಾತಾಡ್ತಿರೋದು. ಎನಿ ಟೈಮ್ ಲೈನ್ ಇಂದಲ್ಲ, ಈಗ ಪ್ರೆಸೆಂಟ್ ಫೇವರೇಟ್ ಹೀರೋಯಿನ್ ಅಂತಂದ್ರೆ ನನಗೆ ಒಂದು ಡ್ರೀಮು ಕೂಡ ಕಿಸ್ ಮೂವಿ ಹೀರೋಯಿನ್ ಇದಾರಲ್ಲ, ಶ್ರೀಲೀಲಾ. ಆಕ್ಟ್ ಮಾಡಕ್ ಕೇಳ್ತಾ ಇದೀವ, ಮದುವೆ ಮಾಡ್ಕೊಳಕ್ ಕೇಳ್ತಾ ಇದೀವಿ. ನಾಚ್ಕೊಂಡಲ್ಲ ಸರ್. ಈಗ ಪ್ರೆಸೆಂಟ್ ನಾನು ಈ ಪ್ರೆಸೆಂಟ್ ಸಿನಾರಿಯೋ ನನಗೆ ಐ ಆಮ್ ನಾಟ್ ಕೇಬಲ್ ಟು ಆಕ್ಟ್ ವಿತ್ ಮಾಡ್ಬೇಕು ಅಂದ್ರೆ ಆಗ್ತಿರ್ಲಿಲ್ಲ. ಆಕ್ಟಿಂಗ್ ಅಂತ ನನಗೆ ಕೇಳಿಲ್ಲ ಅಂದ್ರೆ ಒಂದ್ ಡ್ರೀಮ್. ಈಗ ನನ್ಗೆ ಇವತ್ತಿಗೂ ಅವತ್ತಿಗೂ ನನ್ಗಿಬ್ರು, ಒಂದು ಲಕ್ಷ್ಮಿ, ಇನ್ನೊಂದು ಶ್ರೀದೇವಿ. ಅದು 100% ನನ್ನ ಫೇವರೇಟ್ ಅಂತ ಅದನ್ನ ಹೇಳಕ್ಕೆ ಓಕೆ. ನೀವು ಶ್ರೀಲೀಲಾ ಅನ್ಕೊಂಡಿದ್ರಿ, ಅಲ್ಲಿ ಶ್ರಾವ್ಯ ಸಾತ್ವಿಕ ಬಂದ್ಬಿಟ್ಟು ಡಿಸಪಾಯಿಂಟ್ ಆಯ್ತಾ? ನೋ ಸರ್, ನೆವರ್. ಸರ್ ನಾವ್ ಏನ್ ಗೊತ್ತಾ, ಪಾಲಿಗೆ ಬಂದಿದ್ ಪಂಚಾಮೃತ. ಕಾಂಪ್ರಮೈಸ್ ಈಗ ಇವ್ರು ನನ್ನ ಪ್ಲೇಸ್ ಅಲ್ಲಿ ನೀವ್ ಹೇಳಿದ್ರೆ ಗಣೇಶ್ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಹೌದಾ? ಇಲ್ಲ ಧ್ಯಾನ್ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಇವಾಗ ನಾನ್ ಇವಾಗ ಆಲ್ರೆಡಿ ನನ್ ಹೀರೋ ಸೆಲೆಕ್ಟ್ ಆಗ್ಬಿಟ್ಟಿದ್ರು, ನೀವ್ ಸೆಲೆಕ್ಟ್ ಆದಾಗ ಹೀರೋಯಿನ್ ಸೆಲೆಕ್ಟ್ ಆಗಿರ್ಲಿಲ್ಲ. ಅದಕ್ಕೆ ಆ ಕ್ವೆಶ್ಚನ್. ಅದಕ್ಕೆ ಡೂಸ್ ಅಂಡ್ ಡೋಂಟ್ಸ್ ಅಂತ ಇರುತ್ತೆ. ಅದ ನೀವು ಹೋಗ್ಲಿ ಬಿಡು ಅಂತ ಮಾಡಿದ್ರ ಸರ್, ಅಷ್ಟೇ ಬಿಡಿ. ಓಕೆ ಆಯ್ತಾ, ಸೆಟ್ಟಿಗೆ ಬರೋಣ. ಸೆಟ್ಟಿಗೆ ಬಂದಾಗ ಯಾರು ಫಸ್ಟ್ ಬೇಕಾದ್ರೆ ಅನ್ಸಲ್ಲ, ಇಬ್ಬರಿಗೂ ಕಾಮನ್ ಆಗಿ ಕೇಳ್ತೀನಿ. ನಾನ್ ಸ್ವಲ್ಪ ತುಂಬಾ ಸ್ಟ್ರಿಕ್ಟ್ ಆಗಿದ್ದೆ, ತುಂಬಾ ಏನು ಇದ್ರ ತರ
ಸೆಟ್ ಅಲ್ಲಿ ನೀವಿಬ್ರು ನನ್ಗೆ ಹೊಸಬ್ರು, ನಿಮಗೂ ನಾನು ಹೊಸಬ. ಒಂದಷ್ಟು ಎಕ್ಸ್ಪೀರಿಯನ್ಸ್ ಬ್ಯಾಗೇಜ್ ಇಟ್ಕೊಂಡ್ ಬಂದಿದೆ, ಒಂಚೂರು ಟೈಮ್ ಲಿಮಿಟ್ ಬಜೆಟ್ ಲಿಮಿಟ್ ಪ್ರೆಷರ್ಗಳಿತ್ತು. ಸೊ ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ ದ ಬೆಸ್ಟ್ ಪಾರ್ಟ್ ಏನು ಅಥವಾ ಸ್ವಲ್ಪ ಬೇಜಾರಾಗಿದ್ದ ಪಾರ್ಟ್? ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಹೇಳ್ಬೇಕು ಅಂತಂದ್ರೆ ಕಲಿಬಹುದು ನಿಮ್ಮ ಹತ್ರ ಸರ್. ತುಂಬಾ ಕಲಿಬೇಕು ಅಂತಿದ್ರೆ ಕಲಿಬಹುದು ನಿಮ್ಮ ಹತ್ರ. ಕಲಿಬೇಕು ಅಂತಿದ್ರೆ ಅಂಡರ್ಲೈನ್ ವಿತ್ ರೆಡ್ಡಿಂಗ್, ಯಾಕಂದ್ರೆ ಅದು ಎಲ್ಲರಿಗೂ ಇರೋಲ್ಲ ಸರ್ ಕಲಿಬೇಕು ಅಂತ. ಬಿಕಾಸ್ ಆಕ್ಟಿಂಗ್ ಅಂತ ಬಂದಾಗ ಇಟ್ ಇಸ್ ಸಮಥಿಂಗ್ ಎಲ್ಸ್. ಇವತ್ತು ಜನ ಮೀನ್ ಪೀಪಲ್ ಹೂ ಡೋಂಟ್ ನೋ ಅಬೌಟ್ ಆಕ್ಟಿಂಗ್ ತುಂಬಾ ಹೇಳ್ತಾರೆ. ಇಟ್ಸ್ ನಾಟ್ ಈಸಿ, ಡೆಫಿನೆಟ್ಲಿ ಇಟ್ಸ್ ನಾಟ್ ಈಸಿ. ಕ್ಯಾಮ್ರಾ ಮುಂದೆ ಬಂದು ನೀವೊಂದು ಪಾತ್ರ ಅನುಭವಿಸಿ ಆ ಪಾತ್ರನ ಪ್ಲೇ ಮಾಡೋದು ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಥಿಂಗ್. ಅಂಡ್ ಎಸ್ಪೆಷಲಿ ಒಂದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ಎಲ್ಸ್. ಸೊ ಆ ತರದಲ್ಲಿ ಬಿಕಾಸ್ ನನ್ನ ಪ್ರಕಾರ ಯಾರು ಬರೀತಾರೋ ಆ ಕ್ಯಾರೆಕ್ಟರ್ ಅವ್ರಿಗಷ್ಟೇ 100% ಗೊತ್ತಿರುತ್ತೆ ಆ ಕ್ಯಾರೆಕ್ಟರ್ ಬಗ್ಗೆ. ಸೊ ಇಲ್ಲಿ ನೀವು ಒಂದು ಇಮೇಜ್ ಇರುತ್ತೆ, ನೀವು ಹೇಳ್ತಿದ್ರೆ ಆಮೇಲೆ ನಾನು ಅದನ್ನ ಫಾಲೋ ಮಾಡಿದ್ರೆ ನನ್ನ ಕೈಲಿದೆ, ಇಲ್ಲ ನಾನು ಇದೇ ತರ ಮಾಡೋದು ಅಂತ ಒಂದಿರುತ್ತೆ. ಅದಕ್ಕೆ ನಾನು ಅಂಡರ್ಲೈನ್ ಮಾಡ್ತೀನಿ. ಸೊ ಆ ಕ್ಯಾರೆಕ್ಟರ್ನ ನೀವು ಅರ್ಥ ಮಾಡ್ಕೊಂಡು ನೀವು ಅರ್ಥ ಮಾಡಿಸೋ ರೀತಿ ನನಗೆ ತುಂಬಾ ಇಷ್ಟ. ಸೊ ಇದೊಂದು ಇಷ್ಟ ಆಗದಿರೋದು ಏನಪ್ಪಾ ಅಂತಂದ್ರೆ, ಇದು ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಬರ್ಲಿ ನೀವು ತುಂಬಾ ಟೈಮಿಗೆ ಪ್ಯಾಕಪ್ ಮಾಡ್ತೀರಾ, ಅದಕ್ಕೆ ಮುಂಚೆ ಪ್ಯಾಕಪ್ ಮಾಡಕ್ ಬಿಡಲ್ಲ. ಆಮೇಲೆ ಇನ್ನೊಂದ್ ಥಿಂಗ್ ಏನಂದ್ರೆ, ತುಂಬಾ ಜನ ಆಕ್ಟರ್ಸ್ ಇದ್ರು, ಏನೇ ಬೇರೆಯವ್ರ ಸೀನ್ ನಡ್ತಿದ್ರು, ಯಾರ್ಯಾರು ಆಕ್ಟರ್ಸ್ ಪ್ರೆಸೆಂಟ್ ಇದ್ದಾರೆ ಅವರೆಲ್ಲ ಸೆಟಲ್ ಇರ್ಲೇಬೇಕು. ಬೇರೆ ಏನು ಮಾಡಕ್ ಆಗಲ್ಲ ನಾವು, ಬಿಕಾಸ್ ಯಾಕೆಂದ್ರೆ ಫಾಲೋ ಮಾಡ್ಬೇಕು ಈ ಸೀನ್ ಆದ್ಮೇಲೆ, ಈ ಶಾರ್ಟ್ ಆದ್ಮೇಲೆ ಏನು ಅಂತ. ಆಮೇಲೆ ಆ ಲೆವೆಲ್ ಡೆಡಿಕೇಶನ್, ಆ ಲೆವೆಲ್ ಐ ಮೀನ್ ಬರ್ಬೇಕು ಅಂದ್ರೆ ನಾವಿನ್ನ ಬಿಗಿನಿಂಗ್ ಸ್ಟೆಪ್ಸ್ ಅಲ್ಲಿ ಇದೀವಿ. ಸೊ ಅದನ್ನ ಸ್ವಲ್ಪ ಅನಿಸ್ತು, ಓಕೆ ಕಲಿಬೇಕಿನ್ನ ಮಾಡ್ಬೇಕು ಅಂತ. ಆ ಲೆವೆಲ್ ಆಮೇಲೆ ತುಂಬಾ ಸ್ಟ್ರಿಕ್ಟ್ ಅಂದ್ರೆ ಅಂತ ಅನ್ಸ್ತಾ ಇತ್ತು. ಶಾರ್ಟ್ ಓಕೆ ಅಂದ ತಕ್ಷಣ ಶಾರ್ಟ್ ಓಕೆ ಗುಡ್ ಅಂದ ತಕ್ಷಣ ಅಂತ ರಿಲೀಫ್ ಆಗ್ತಿತ್ತು. ಸೊ ಗುಡ್ ಟರ್ಮ್ಸ್ ಅಲ್ಲಿ ಆಗಿದೆ ಸರ್ ಅಷ್ಟೇ. ಅದೇ ಮೋಸ್ಟ್ಲಿ ಒಂದು ನಾನು ಬೀಂಗ್ ರೈಟರ್ ನಾನೇ, ಡೈರೆಕ್ಟರ್ ನಾನೇ, ಮತ್ತೆ ಬೇಸಿಕಲಿ ನಾನು ಆಕ್ಟರ್ ಆಗಿರೋದ್ರಿಂದ ಪ್ರಾಯಶಃ ನಾನು ಆಲ್ರೆಡಿ ಆ ಕ್ಯಾರೆಕ್ಟರ್ ಆಗ್ಬಿಟ್ಟಿರ್ತೀನಿ ಅನ್ಸುತ್ತೆ. ಸೊ ಹಂಗಾಗಿ ಸ್ವಲ್ಪ ಪರ್ಫೆಕ್ಷನ್ ಜಾಸ್ತಿ ಅಂತ ಕೂಡ ಆಗ್ಬೋದು. ಅಂಡ್ ಎರಡನೇ ಪಾಯಿಂಟ್, ಟೈಮ್ಗೆ ಪ್ಯಾಕಪ್ ಮಾಡ್ತೀರಾ ಅಂದ್ರೆ, ನನಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಇವರೇ ನಮ್ಮ ಹೀರೋನೇ ಕರ್ಕೊಂಡು ಅಲ್ಲ ಅದ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಪ್ಲಾನ್ ಆಗಿರುತ್ತೆ, ಎಕ್ಸ್ಟ್ರಾ ದಿನ ತಗೊಂಡಿಲ್ಲ. ಅದು ಮೂರನೇ ಪಾಯಿಂಟ್, ಆರ್ಟಿಸ್ಟ್ಗಳು ಅಲ್ಲೇ ಇರಬೇಕು ಅಂತಂದ್ರೆ ಅದೇನಾಗುತ್ತೆ, ನಮ್ಮ ಒಂದು ಹೇಳಿದಂಗೆ ಅದೇ ಒಂದು ಅವರೇಜ್ ಬಜೆಟ್ ಅಥವಾ ಮಾಡಿದಾಗ ಎಲ್ಲರೂ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ.